ಹಾಯ್ ಹಲೋ CDPM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈಗ ಕಾರವಾರ ಬಂದೇವ್ರಿ. ಅದು ವಿಡಿಯೋ ಭಾಳ ಲೆಂತಿಗೆ ಆತೈತಿ ಎಂದು ಕಟ್ ಮಾಡಿ ಇವಾಗ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಕಾರವಾರ ಒಳಗೆ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯಕ್ಕೆ ಬಂದೇವ್ರಿ. ನೋಡೋಣ್ರಿ ಅದ್ರದ್ದು ಒಳಗೆ ಏನೇನು ಇರ್ತೈತಿ ಹೆಂಗೆ ಅಂಥೇಳಿ ತೋರಿಸ್ತೀನಿ ಈ ಬ್ಲಾಗ್ ಒಳಗೆ. ಇಲ್ಲೇ ಎಂಟ್ರೆನ್ಸ್ಗೆ 50 ರೂಪೀಸ್ ಚಾರ್ಜ್ ಐತಿ. ಇದಕ್ಕೆ ಹೋಗ್ಬೇಕಂದ್ರೆ ಅವಾಗೆಲ್ಲ ಯುದ್ಧ ಮಾಡೋಕೆ ಈ ಟೈಪ್ ಹಡಗ ಯೂಸ್ ಮಾಡ್ತಿದ್ರಂತ್ರಿ. ನೋಡಿರಿ ಎಷ್ಟು ದೊಡ್ಡದಾಗೈತಿ ಹೊರಗಡೆ ಎಲ್ಲ. ವಿಡಿಯೋ ತೆಗಿಬೇಕು ನಿಮ್ಗೆ. ಇದು ಎಂಟ್ರಿ ರೀ. ಇದು TV ಹಾಲ್. ನೋಡ್ರಿ ಹಿಂಗೈತಿ. ನಾನು ಫಸ್ಟ್ ಟೈಮ್ ಇಲ್ಲಿ ಬರತ್ತಿರೋದು. ಕಾರವಾರ ಬಂದೀನಿ ಅಂದ್ರೆ ಬಟ್ ಇದು ಇಲ್ಲಿ ಇದು ಹಡಗು ವೀಕ್ಷಣೆಗೆ ಇದು ಫಸ್ಟ್ ಟೈಮ್ ಬಂದಿರೋದು. ಈ ಚಿತ್ರ ನಿಮ್ಗೆ ಗೊತ್ತಾ ಏನಿದೆ ಅನ್ನೋದು? ಇಲ್ಲ ಸರ್. ಏನಿದೆ? ಫೋಟೋ ಇದು. ಫೋಟೋನೂ ಅಲ್ಲ, ಇದು ಹಡಗು. ಈ ಹಡಗ್ನೊಳಗ ಏನೇನ್ ಇರ್ತೈತಿ ಅನ್ನೋದು, ಏನೇನ್ ಸ್ಪೆಷಾಲಿಟಿ ಇರ್ತಾವ ಅನ್ನೋದು ನಿಮ್ಗೆ ಗೊತ್ತಾ? ಜಸ್ಟ್ ಫಾರ್ ಫನ್ ರೀ ಇದು. ಈ ಹಡಗು ಸಮುದ್ರದೊಳಗೆ ಹೋಗುವಾಗ ಇವೆಲ್ಲ ಯೂಸ್ ಮಾಡ್ತಿದ್ರಂತ ನೋಡ್ರಿ, ಯುದ್ಧಕ್ಕಾಗಿನ. ಟಿವಿ ಅವಾಗಿನ ಕಾಲ ಟಿವಿ ಹೆಂಗೈತೆ ನೋಡ್ರಿ. ಇದೆಲ್ಲ ಇಂಜಿನ್. ಇಲ್ಲ ಶುಭರ್ಮ. ಅವಾಗ ಟೆಕ್ನಾಲಜಿ ಎಷ್ಟು ಮುಂದುವರೆದೈತೆ ನೋಡ್ರಿ. ಹೆವಿ ಅದಾವೆಲ್ಲ. ಬಾರಮ್ಮ ಇಲ್ಲದ್ದಿ ದಿ ಇಲ್ಲೈತ್ ಬಾ. ನೋಡ್ರಿ ಅವಳು ಎಷ್ಟು ಮೆಲ್ಲಕ್ಕೆ ಬರ್ತಾಳ, ಅದ್ರೊಳಗೆ ಬರಕ್ಕೆ ಹೆದರಾತಾಳ. ನಡಿ ಹತ್ತು. ಇದು ಶಿಪ್ ಗ್ಯಾಲರಿ. ಅಲ್ಲಿ ಬೇಡ ಬಾ, ಇಲ್ಲಿ ಹೋಗಿ ನೋಡಿ. ಬೇಡ ಸೀದಾ ಟಾಯ್ಲೆಟ್.
ಎಲ್ಲೋ ಏನು ಬೇಕಮ್ಮ? ಆಯ್ಸು ಒಂದು ಬೇಕಾ ಟೂ ಬೇಕಾ? ಇಸ್ಕೋ ಕೇಳ ಅಂಕಲ್. ಥ್ಯಾಂಕ್ ಯು ಹೇಳ. ಹೆಂಗೈತಿ ಸಿರಿ? ಚಲೋ ಐತಮ್ಮ. ಟೂ ಐಸ್ ಕ್ರೀಮಾ? ವಾವ್, ಬೇಡ ನೀ ತಿನ್ನಮ್ಮ. ಹೆಂಗೈತಿ? ಸೂಪರ್ ಐತಿ. ಇವಳಿಗೆ ಇದು ಕ್ರೂಸರ ಮನಿ ಆಗಿಬಿಟ್ಟೈತ್ರಿ. ಎಲ್ಲಿ ನೋಡಿದ್ರು ಆಟ ಆಡೋದು, ಈ ಕಡೆಯಿಂದ ಲಾಸ್ಟ್ವರೆಗೂ ಜಿಗಿತಾಳ. ಒಂದು ಸ್ವಲ್ಪ ಕಾಡ್ಸಲ್ರಿ ಇವಳು. ಕಾರವಾರ ಮುಗಿಸ್ಕೊಂಡು ಈಗ ಹೊಂಟೇವ್ರಿ. ಈಗ ಆಗಲೇ ಟೈಮ್ ಆಗೈತಿ, ಸಾಯಂಕಾಲ ಆಗೈತಿ. ಹಾಗಾಗಿ ಇನ್ನೂ ಸ್ವಲ್ಪ ಹೋಗಿ ಆಮೇಲೆ ಎಲ್ಲಾರ ಸ್ಟಾಪ್ ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಗೋವಾ ಹೋಗ್ತೀವಿ. ನಾವು ಗೋವಾ ಹೋಗೋದು ಮಾರ್ನಿಂಗ್ ಆಕೈತಿ. ನವೀನ ಫಿಶ್ ಫ್ರೈ ರೆಡಿ ಆಗತ್ತವ್ರಿ. ನಮ್ಮ ಅಕ್ಕ ಮಾಡತ್ತಾಳ. ಇವಳ ಮೇನ್ ಕುಕ್. ಕಿರಣ ಎಗ್ ರೈಸ್ ಮಾಡತ್ತಾನ್ರಿ. ಹೌದು, ಕಿರಣಂದ ಎಗ್ ರೈಸ್ ಸೆಂಟರ್ ಐತಿ. ಅದರದ್ದು ಬ್ಲಾಗ್ ಮಾಡ್ತೀನಿ ರೀ. ಈಗ ಹೇಳಿದ್ರೆ ಇಂಟ್ರೆಸ್ಟ್ ಇರಲ್ಲ ಅದ, ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತೀನಿ. ಮಸ್ತ್ ಮಾಡ್ತಾನೆ ರೀ ಎಗ್ ರೈಸ್. ಮಸ್ತ್ ಎಲ್ಲ ಜ್ಯೂಸಿ ಫ್ರೆಶ್ ಮೀನು. ಕಾರವಾರದಾಗ ಲೇಟಾಗಿ ತೊಗೊಂಡ್ರು 3 ಮುಂಜಾನೆ ಮುಟ್ಟೇವಿ. ದಂಡಡಿ ನೀಡಿ ಸೂಪರ್. ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಗತ್ತಿದ್ರಿ. ಈಗೆಲ್ಲ ಎಲ್ಲರೂ ಊಟ ಮುಗಿಸ್ಕೊಂಡು ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡೇವ್ರಿ. ನಾವು ಬೆಳಗ್ಗೆ 4 ಗಂಟೆಗೆ ಊರು ಬಿಟ್ಟೇವಿ. ಗೋವಾ ಸಾಯಂಕಾಲ ರೀಚ್ ಆಗ್ತೀವಿ ಅಂಥೇಳಿ. TP ಪ್ರಾಬ್ಲಮ್ನಿಂದ ರೀಚ್ ಆಗೋಕ್ಕಾಗಲಿಲ್ಲ. ಗೋವಾ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗ್ ಒಳಗೆ ಹಾಕ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.